ಪೂರ್ವಜರ ಸಮಾಧಿ ಧ್ವಂಸ ಮಾಡಿದ ಕಿಡಿಗೇಡಿಗಳು. ರಾತ್ರೋರಾತ್ರಿ ಸಮಾಧಿಯನ್ನ ಹೊಡೆದುಹಾಕಿ ಅಟ್ಟಹಾಸ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ರಾಮಲಿಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾನಕಲ್ಲು ಗ್ರಾಮದಲ್ಲಿ ರಾತ್ರೋರಾತ್ರಿ ಕಿಡಿಗೇಡಿಗಳು ಸಮಾಧಿಯನ್ನ ಧ್ವಂಸ ಮಾಡಿದ್ದಾರೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಗ್ರಾಮದ ಜನರಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಜಾನಕಲ್ ಗ್ರಾಮದ ಶಂಕರಪ್ಪ ಹಾಗೂ ರಾಜಣ್ಣ ಅವರ ತಂದೆ ಗಂಗಣ್ಣ ಎಂಬುವವರು 10 ವರ್ಷದ ಹಿಂದೆಯೇ ಸಾವನ್ನಪ್ಪಿದ್ದು, ಅವರ ಮೃತದೇಹವನ್ನ ಅವರ ಸ್ವಂತ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು. ಪ್ರತಿ ವರ್ಷ ಯುಗಾದಿ ಹಬ್ಬದ ಅಂಗವಾಗಿ ಸಮಾಧಿಗೆ ಸುಣ್ಣ ಬಣ್ಣ ಮಾಡಿ ಕುಟುಂಬಸ್ಥರು ಪೂಜೆಯನ್ನ ಮಾಡಿಕೊಂಡು ಬರ್ತಾ ಇದ್ರು. ಆದರೆ ಅದ್ಯಾರೋ ಕಿಡಿಗೇಡಿಗಳು ರಾತ್ರೋರಾತ್ರಿ ಸಮಾಧಿಯನ್ನ ಹೊಡೆದು ಹಾಕಿದ್ದಾರೆ. ಸಮಾಧಿಯ ಇಟ್ಟಿಗೆಗಳನ್ನ ದಿಕ್ಕಾಪಾಲಾಗಿ ಎಸೆದು ಕ್ರೌರ್ಯತೆಯನ್ನ ಮೆರೆದಿದ್ದು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಸಿಮೆಂಟ್ನ ಕಟ್ಸಿ ಈ ಥರ ನಾವು ವರ್ಷ ಮಾರ್ನಮಿ ಹಬ್ಬದ ಪೂಜೆ ಮಾಡ್ತಾ ಇದ್ವಿ. ಪೂಜೆ ಮಾಡುವಾಗ ಇದೇ ಥರ ಎಲ್ಲ ನಾವು ಹಿಂದ್ಲಿಂದಲೂ ಸಂಪ್ರದಾಯವಾಗಿ ಕಟ್ಟಿಸ್ಕೊಂಡು ಇದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ವರ್ಷ ಗುರುವಾರ ರಾತ್ರಿ ಹೊತ್ತು ಬಂದು ನಮ್ಮ ಅಪ್ಪಾರ ಸಮಾಧಿಯ ಹೊಡೆದಾಕಿದ್ದಾರೆ. ಯಾರ ಕಿಡಿಗೇಡಿಗಳು ಈ ಕೆಲಸ ಮಾಡಿದ್ದಾರೆ, ಧ್ವಂಸ ಮಾಡ್ಯಾರ ಪೂರ್ತಿ. ಎಲ್ಲ ಇಟ್ಕೆಗೆ ಎಲ್ಲ ಕಟ್ಸಿದ್ವಿ, ಸಿಮೆಂಟ್ನಾಗ ಹಾಕಿ ಎಲ್ಲ ಬಂಡೆ ಹಾಕಿ ಎಲ್ಲ ಧ್ವಂಸ ಮಾಡಿ ಎಸ್ತು ಚಿಲ್ಲಾಪಿಲ್ಲಿ ಮಾಡೋಗಿದ್ದಾರೆ. ಇದಕ್ಕೆ ನಮಗೆ ನ್ಯಾಯ ದೊರಕಿಸ್ಬೇಕು. ಯಾಕೆ ಅಂದರೆ ನಾವು ಹೊಲ್ದಾಗ ರಾತ್ರಿ ಹೊತ್ನಾಗ ಹೋಗ್ತಾ ಇರ್ತೀವಿ, ನಮಗೆ ಭಾಳ ಭಯ ಐತಿ ಇವರಲ್ಲಿ. ಯಾರೋ ಹಿಂಗೆ ಮಾಡೋಗಿದ್ದಾರೆ, ಇದನ್ನೇನಾದರೂ ಮಾಡಿ ನಮಗೆ ಕಂಡುಹಿಡಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿ ಸಮಾಧಿಯನ್ನ ನಾಶ ಮಾಡಿದ ಕಿಡಿಗೇಡಿಗಳನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.